ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಮಂಡೇ ಆ್ಯಂಡ್ ಸಂಡೇ 2 ದಿನದ ವ್ಲಾಗು. ಬೆಳಗ್ಗೆನೇ ನೋಡಿ ಸೂರ್ಯ ಉದಯ ಆಗ್ತಾ ಇದೆ. 6:30ಲಿ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಬಾಗಿಲುದೆಲ್ಲ ರಂಗೋಲಿ ಹಾಕ್ತಾಯಿದ್ದಾಳೆ ನನ್ನ ಮಗಳು ರಂಗೋಲಿ ನೋಡಿ ಎಷ್ಟೆಷ್ಟು ದಪ್ಪ ಬಿಡ್ತಾಳೆ ಅಂತ. ಪರವಾಗಿಲ್ಲ, ಬೆಳಗ್ಗೆ ಎದ್ದು ಅವಳದೇ ಡ್ಯೂಟಿ, ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು. ಡೈಲಿ ಒಂದೊಂದು ಈ ಥರ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಬಿಡ್ತಾಳೆ. ರಂಗೋಲಿ ಬಿಟ್ಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ನನ್ನ ಕೆಲಸ ಅಂದರೆ ನೀರು ಕಾಯಿಸೋ ಕುರಿ ಹಾಕ್ಬಿಟ್ಟು ಅಂಡೆಗೆ ಒಳಗಡೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಿ ಟಿಫನಿಗೆ ರೆಡಿ ಮಾಡ್ತೀನಿ. ಅವಳು ಎದ್ಬಿಟ್ಟು ಆಚೆ ಕಡೆದೆಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕ್ಬಿಟ್ಟು ಒಳಗಡೆಗೆ ಬರ್ತಾಳೆ. ಒಳಗಡೆ ಬಂದು ನಾನು ನೋಡಿ ವಾರ ಇರೋ ದಿನ ಮಾತ್ರ ನೀಟಾಗಿ ಈ ಥರ ಸ್ಟವ್ ಎಲ್ಲ ಉಜ್ಕೊಂಬಿಡ್ತೀನಿ ಸೋಪ್ ಹಾಕ್ಬಿಟ್ಟು. ವಾರ ಇಲ್ಲದೆ ಇರೋ ದಿನ ಸುಮ್ಮನೆ ಹಂಗೆ ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ತೀನಿ ನೀರು ಹಾಕಿ. ಜಾಸ್ತಿ ಗಲೀಜಾಗಿತ್ತು ಅಂದರೆ ಅವತ್ತೂ ಉಜ್ಕೊತೀನಿ. ಎಣ್ಣೆ ಎಲ್ಲ ಸಿಡಿದ್ಬಿಡ್ತು ಅಂದರೆ ಮೊದಲೇ ಗ್ಲಾಸ್ ಅಲ್ವಾ, ಹಂಗೆ ಅಂಟಾಗ್ಬಿಡುತ್ತೆ. ಹಂಗಾಗಿ ಕ್ಲೀನಾಗಿ ಸ್ಮೂತಾಗಿರೋಂಥ ಬ್ರಷ್ ತೊಗೊಂಡ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಉಜ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊತೀನಿ. ಕ್ಲೀನಾಗಿ ಈ ಥರ ಉಜ್ಕೊಂಡಿಲ್ಲ ಅಂದರೆ ಯಪ್ಪ ನೋಡೋಕ್ಕಾಗಲ್ಲ ಸ್ಟವ್ ನಮ್ಮ ಮನೇಲಂತೂ. ಯಾಕಂದರೆ ನಾನು ತುಂಬ ಹಾಲು ಉಕ್ಕಿಸ್ತಾ ಇರ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ದಾಗೆಲ್ಲ ಎಣ್ಣೆ ಸಿಡಿತಾ ಇರುತ್ತೆ. ನನಗೆ ಇಷ್ಟನೇ ಆಗಲ್ಲ. ಕ್ಲೀನಾಗಿ ಅಂಟಾಯಿತು ಅಂತಂದರೆ ನನಗೆ ಅಡುಗೆ ಮಾಡ್ಬೇಕು ಅನ್ಸೋದೇ ಇಲ್ಲ. ಬೆಳಗ್ಗೆ ಎದ್ಬಿಟ್ಟು ಈ ಥರ ನೀಟಾಗೆಲ್ಲ ಉಜ್ಕೊಂಡು ಮತ್ತೆ ನೀರಲ್ಲಿ ಇನ್ನೊಂದ್ಸಲ ತೊಳೆದ್ಬಿಟ್ಟು ಕಿಟಕಿನ ತೆಗಿತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಕಿಟಕಿಲಿ ನಮಗೆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಳಗಡೆ ಅಡುಗೆ ಮನೆಗೆ ಸ್ಟವ್ಗೆ ಕರೆಕ್ಟಾಗಿ ಬೀಳುತ್ತೆ. ಅಡುಗೆ ಮಾಡೋ ಹತ್ರ ನೋಡಿ ಸೂರ್ಯನ ಕಿರಣಗಳು. ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಈ ಥರ ಸೂರ್ಯನ ಕಿರಣ ಒಳಗಡೆ ಬಿತ್ತಂದರೆ ಅಡುಗೆ ಮಾಡೋಕ್ಕಾಗಲಿ ಟಿಫನ್ ಮಾಡೋಕ್ಕಾಗಲಿ ಖುಷಿಯಾಗುತ್ತೆ. ಇವತ್ತು ಪುಳಿಯೋಗರೆ ಮಾಡೋಣ ಅಂತಂದು ರೈಸ್ಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ರಾತ್ರಿ ಹಾಲಿಗೆ ಹಾಕಿದ್ದೆ. ಮೊಸರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಟ್ ಮಾಡ್ಬೋದು ಕೇಕ್ ಥರ, ಅಷ್ಟು ಚೆನ್ನಾಗಿ ಬಂದಿದೆ ಮೊಸರು. ಚೆನ್ನಾಗಾಗಿದೆ ಅಂತ ನೋಡಿಬಿಟ್ಟು ಎತ್ತಿಟ್ಬಿಟ್ಟು ಇವತ್ತು ರೈಸ್ಗೆ ಕುಕ್ಕರ್ಗೆ ಇಡ್ತಾಯಿಲ್ಲ, ಪಾತ್ರೆಯಲ್ಲೇ ಮಾಡೋಣ ಅಂತ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪುಳಿಯೋಗರೆಗೆ ಅಂತ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಲ್ಲ ಹಂಗೆ ಹೆಚ್ಕೊಂಡ್ಬಿಟ್ಟು ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಮಳ್ಳಿಬಿಟ್ರೆ ಅಕ್ಕಿ ಹಾಕೋಷ್ಟ್ರೊಳಗಡೆ ಕಸ ಎಲ್ಲ ಗುಡಿಸ್ಕೊಟ್ಬಿಡೋಣ. ನನ್ನ ಮಗಳು ವಾರ ಮಾಡಿಬಿಟ್ಟು ಹೋಗ್ತಾಳೆ. ಅವಳು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಳೆ ನೋಡಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಾಳೆ. ನಾನು ಕಸ ಒಂದು ಗುಡಿಸ್ಕೊಡ್ತೀನಿ, ಯಾಕಂದರೆ ಅವಳಿಗೆ ಕಸ ನೀಟಾಗಿ ಗುಡ್ಸೋಕ್ಕೆ ಬರಲ್ಲ. ಗುಡಿಸ್ಕೊತೀನಿ ಬಿಡಮ್ಮ ಅಂತಾಳೆ. ಇನ್ನು ಮಂಚದ ಕೆಳಗಡೆ ಚೇರ್ ಕೆಳಗಡೆ ಎಲ್ಲ ಬಗ್ಗಿಬಿಟ್ಟು ನೀಟಾಗಿ ಗುಡಿಸ್ಕೊಳಲ್ಲ, ಮೇಲಿಗೆ ಅಂದ್ಕೊಂಬಿಡ್ತಾಳೆ. ಹಂಗಾಗಿ ಕಸನ ನೀಟಾಗಿ ಗುಡಿಸ್ಕೊಟ್ಬಿಟ್ರೆ ನೆಲ ಒಂದು ಡೈಲಿ ಇನ್ನೇನು ನೆಲ ಒರೆಸ್ತಾನೆ ಇರ್ತೀವಲ್ಲ, ನೆಲ ಒಂದು ಅವಳು ಒರೆಸ್ಕೊತಾಳೆ. ನಾನು ಎಲ್ಲ ಕಡೆಯಿಂದ ಸಂದಿ ಮೂಲೆಯಲ್ಲೆಲ್ಲ ಕ್ಲೀನಾಗಿ ಬಗ್ಗಿಬಿಟ್ಟು ಕಸ ಒಂದು ಗುಡಿಸ್ಕೊಡ್ತೀನಿ ಡೈಲಿ ಇದೇ ಥರ. ಅವಳು ನೆಲ ಒರೆಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ತಾಳೆ. ಸ್ಕೂಲ್ಗೆ ಹೋಗೋಷ್ಟ್ರೊಳಗಡೆ 8-8:30ಗೆಲ್ಲ ಪೂಜೆ ಆಗ್ಬಿಡ್ಬೇಕು ನಮ್ಮ ಮನೇಲಿ. ಇಲ್ಲ ಅಂತಂದರೆ ಒಂಥರ ಏನೋ ನಮಗೆ ಅದು ಸರಿಯೇ ಹೋಗಲ್ಲ. ಪೂಜೆ ಬೇಗ ಆಗ್ಬಿಡ್ತು ಅಂದರೆ ಯಾವ ಕೆಲಸ ಹೆಂಗಾರು ಇರಲಿ ಪೂಜೆ ಒಂದು ಮುಗಿಸ್ಬಿಡ್ಬೇಕು. ಸ್ಕೂಲ್ಗೆ ಹೋಗೋಷ್ಟ್ರೊಳಗೆ ಅಷ್ಟು ಕೆಲಸ ಮಾಡಿಬಿಟ್ಟು ಹೋಗ್ತಾಳೆ. ನನಗೆ ಪೂಜೆ ಆಯ್ತಂದರೆ ಮಧ್ಯಾಹ್ನ ನಾನು ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ತೀನಿ. ಮನೇಲಿ ಪೂಜೆ ಒಂದಾದರೆ ನನಗೆ ಖುಷಿ. ಏನೋ ಬೇರೆ ಕೆಲಸ ಮಾಡೋದಕ್ಕೆ. ಇನ್ನು ಪೂಜೆ ಆಗಿಲ್ಲ ಅಂದರೆ ಅಯ್ಯೋ ಸಂಜೆವರೆಗೂ ಅದೇ ಪೂಜೆ ಆಗಿಲ್ವಲ್ಲಪ್ಪ, ವಾರ ಆಗಿಲ್ಲ ಅಂತ ಅದೇ ಇದು ಮಾಡ್ಕೊತಾ ಇರ್ತೀನಿ. ವಾರ ಒಂದಾಯಿತು ಅಂತಂದರೆ ಮತ್ತೆ ನಿಧಾನಕ್ಕೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ಕೊತೀನಿ. ಇವಾಗ ಕಸ ಎಲ್ಲ ಗುಡಿಸ್ಕೊಟ್ಟೆ, ನೆಲ ಒರೆಸ್ಕೊತಾ ಇದ್ದಾಳೆ. ನೀಟಾಗಿ ನೀರು ಇಟ್ಕೊಂಡ್ಬಿಟ್ಟು ಒರೆಸ್ಕೊ, ಬೇಗ ಒಣಗಲ್ಲ, ಹೆಜ್ಜೆ ಮಾಡ್ತೀರಾ ಅಂತ ಬೈತಾ ಇದ್ದೀನಿ. ನನಗೆ ಹಿಂಗೆ ಬರೋದು ಹಂಗೆ ಹಿಂಗೆ ಅಂದ್ಕೊಂಡು ನೆಲ ಒರೆಸ್ಕೊತಾ ಇದ್ದಾಳೆ. ಅವಳೆಲ್ಲ ನೆಲ ಒರೆಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡು ನೀನು ಅಂತಂದು ನಾನು ಅಡುಗೆ ಮನೆಗೆ ಮತ್ತೆ ಬಂದುಬಿಟ್ಟು ರೈಸು ಅನ್ನ ಎಲ್ಲ ಬಸ್ತಿಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಹೆಂಗೆ ಗೊತ್ತಾ, ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ಅವರಿಗೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಂಗಾಗಿ ಪಾತ್ರೆಯಲ್ಲೇ ರೈಸ್ನ ಬಸ್ಬಿಟ್ರೆ ಅಕ್ಕಿನ ನೆನೆಸ್ಬಿಟ್ಟು ಚೆನ್ನಾಗಾಗುತ್ತೆ. ಮಧ್ಯಾಹ್ನಕ್ಕೆ ಅವರಿಗೆ ಏನು ಅನಿಸಲ್ಲ. ಹಾಗಾಗಿ ಪಾತ್ರೆಯಲ್ಲೇ ಮಾಡ್ತೀನಿ. ಕುಕ್ಕರ್ ಅಂದರೆ ಹೆಂಗೆ ಗೊತ್ತಾ, ರೈಸ್ ಮಾಡೋದ್ರಿಂದ ಕುಕ್ಕರಲ್ಲಿ ಮುದ್ದೆ ಆಗಿಬಿಡುತ್ತೆ. ಪಾತ್ರೆಲಾದರೆ ಸರಿ ನೋಡಿ, ಒಗ್ಗರಣೆಗೆ ಅಂತ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದೇ ಅವಸರ ಅರ್ಜೆಂಟ್ ಆಗಿಬಿಡುತ್ತೆ, ತೆಗೆದು ಮಾಡಿ ಹಾಕೋಕ್ಕೆ ಹೋಗ್ಬಿಟ್ರೆ ಎತ್ತಾಕ್ಬಿಡ್ತೀನಿ. ಹಂಗಾಗಿ ಫಸ್ಟ್ ಏನೇನು ಬೇಕು ಎಲ್ಲ ಸೆಲ್ಫಿನ ಮೇಲೆ ತೆಗೆದು ಅದ್ರ ಮುಚ್ಚಳಗಳ್ನ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಅವಸರಕ್ಕೆ ತೆಗೆದು ಮಾಡಿ ಹೋಗೋಗ್ಬಿಟ್ರೆ ಅದು ಬಿದ್ದೋಗ್ಬಿಟ್ಟು ಅಲ್ಲೇ ಒಡೆದಾಕ್ಬಿಡ್ತೀನಿ. ಎಷ್ಟೋ ಜಾಡಿಗಳು ಹಂಗೆ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಏನು ಬೇಕೋ ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಫಸ್ಟೇ ಮುಚ್ಚಳ ಎಲ್ಲ ಓಪನ್ ಮಾಡ್ಕೊಂಬಿಟ್ಟು ಆಮೇಲೆ ತೀರಾ ತಿಂಡಿ ಆದಮೇಲೆ ನಿಧಾನಕ್ಕೆ ಎತ್ತಿಟ್ಕೊಂಡ್ರೆ ಆಯಿತು ಅಂತ ಆ ಕೆಲಸ ಮಾಡಿಬಿಡ್ತೀನಿ. ಇದು ಬಾಣಲಿ ನೋಡಿ, ಯಾರು ಬೈಕೋಬೇಡಿ, ಇದಿರೋದೇ ಈ ಥರ. ಈ ಬಾಣಲಿ ಕಪ್ಪುದೇನೆ ನಾವು ತಂದಾಗಿದ್ದಾನೆ. ಈ ಬಾಣಲಿ ಎಷ್ಟು ಉಜ್ಜಿರು ಅದು ಬೆಳ್ಳಗಾಗಲ್ಲ, ಇರೋದೇ ಕಪ್ಪುಗೇನೆ. ಅಂದರೆ ತುಂಬ ಚೆನ್ನಾಗಿ ನನಗೆ ಉರಿಯೋದಕ್ಕೆ ಚಿಕ್ಕ
ನೀಟಾಗಿ ಒಗ್ಗರಣೆಗೆಲ್ಲ ಭಾಳ ಚೆನ್ನಾಗಿದೆ ಮಂದವಾಗಿ. ಹಂಗಾಗಿ ಬಾಣಲಿನ ನಾನು ಎಸ್ತಿಲ್ಲ, ಚೆನ್ನಾಗಿದೆ ಅಂತಲೇ. ಮೊದಲಿಗೆ ನೋಡಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಪುಳಿಯೋಗರೆಗೆ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇಷ್ಟೆಲ್ಲ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕ್ಕೋಬೇಕು. ಪುಳಿಯೋಗರೆಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಇದನ್ನು ಎತ್ತಿಟ್ಕೊಂಬಿಡಿ ಫಸ್ಟು. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಿಂಗೆ ಹುರ್ಕೊಂಬಿಟ್ಟು ಒಂದು ಬೌಲಿಗೆ ಎತ್ತಿಟ್ಕೊಂಬಿಟ್ಟು ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕಂದರೆ ಹುಣಸೆ ರಸ ಹಾಕಿದಾಗ ಮೆತ್ತಗಾಗ್ಬಿಡುತ್ತೆ. ನಾನು ಇವಾಗ ಒನ್ ಟೈಮಿಗೆ ಮಾತ್ರ ಮಾಡೋದ್ರಿಂದ ಫ್ರೆಶ್ಶಾಗಿ ತಿಂತೀವಲ್ಲ ಅಷ್ಟೇನು ಮೆತ್ತಗಾಗಲ್ಲ ಅಂದ್ಕೊಂಬಿಟ್ಟು ಎಲ್ಲ ಒಂದಕ್ಕೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಕಡಲೆಬೇಳೆ, ಕಡಲೆಬೀಜ ಇದೆಲ್ಲ ಫ್ರೈ ಮಾಡಿ ಒಂದು ಬಟ್ಲಿಗೆ ಎತ್ಕೊಂಡ್ಬಿಟ್ಟು ಆಮೇಲೆ ಅದೇ ಎಣ್ಣೆಗೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಬಿಡಿ. ಇವಾಗ ನಾನು ಸ್ವಲ್ಪ ಅಲ್ವಾ ಮಾಡ್ತಾಯಿರೋದು ಒನ್ ಟೈಮಿಗೆ, ಹಂಗಾಗಿ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀನಿ. ನೋಡಿ ಹುಣಸೆ ರಸ ಹಾಕ್ಕೊಂಡೆ. ಹುಣಸೆ ರಸ ಹಾಕಿದ ತಕ್ಷಣ ಎಲ್ಲ ಕಡೆ ಸಿಡಿದ್ಬಿಡ್ತು ಎಣ್ಣೆ. ನನಗಿದೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಏನಾದರೂ ಗಲೀಜಾಯಿತು ಅಂದರೆ ನನಗೆ ಮತ್ತೆ ಒರೆಸ್ಕೊತಾನೆ ಇರ್ತೀನಿ. ಹುಣಸೆ ರಸ ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ನಾನು ಇವಾಗೆಲ್ಲ ಡಬ್ಬದಲ್ಲಿ ತೆಗೆದು ಮತ್ತೆ ಕೆಚ್ಚಿ ಹಾಕೋರು ಯಾರು ಅಂತ ಲಾಸ್ಟಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ನೀವು ಬೆಲ್ಲ ಹಾಕ್ಕೊಳ್ಳಿ ಒಂದು ಪೀಸು. ಆಮೇಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಒಂದೆರಡು ಪ್ಯಾಕೆಟ್ MTR ಪುಳಿಯೋಗರೆ ಪೌಡ್ರನ್ನ ಹಾಕಿಬಿಟ್ಟು ಇವಾಗ ಪುಳಿಯೋಗರೆ ಪೌಡ್ರ್ ಹಾಕಿದ್ಮೇಲೆ ಸಣ್ಣ ಉರಿ ಇಡಿರಿ. ಯಾಕಂದರೆ ಒತ್ತೋಗ್ಬಿಟ್ರೆ ಚೆನ್ನಾಗಾಗಲ್ಲ. ಪುಳಿಯೋಗರೆ ಕೆಟ್ಟೋದಂಗೆ ಆಗಿಬಿಡುತ್ತೆ. ಅದು ಒಂಥರ ಸೀದೋಗಿರೋ ಥರ ಆಗಿಬಿಡುತ್ತೆ. ಪುಳಿಯೋಗರೆ ಟೇಸ್ಟೇ ಹೋಗ್ಬಿಡುತ್ತೆ. ಹಂಗಾಗಿ ಸಣ್ಣ ಉರಿಲೇ ಎಣ್ಣೆ ಬಿಟ್ಕೊಳೋ ಥರ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಅದು ಮೇಲ್ಗಡೆ ಎಣ್ಣೆ ಬಿಟ್ಕೊಂತಂದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪುಳಿಯೋಗರೆ ಗೊಜ್ಜಂತೂ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬೇಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಪುಳಿಯೋಗರೆ ಗೊಜ್ಜಂತೂ ರೆಡಿ ಆಯಿತು. ನಾನು ನೋಡಿ ಲಾಸ್ಟಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಯಾಕಂದರೆ ಬೆಲ್ಲ ಹಾಕೋದು ಮರ್ತಿದ್ದೆ ನಾನು. ಹುಣಸೆ ಹಣ್ಣು ಯಾವುದಕ್ಕೆ ಹಾಕಿದ್ರು ಹುಣಸೆ ಹುಳಿ ಬಿಟ್ಟರು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಟೇಸ್ಟು. ಪುಳಿಯೋಗರೆ ಗೊಜ್ಜಿಗೆ ಸ್ವಲ್ಪ ನಮ್ಮನೇಲಿ ಸ್ವೀಟಾಗಿ ಹುಳಿ ಆಗಿದ್ರೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಂಗಾಗಿ ಸ್ವಲ್ಪ ಸಕ್ಕರೆ ಲಾಸ್ಟಲ್ಲಿ ಬೇಗ ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ ಹುಡ್ಕೆಲ್ಲ ತೆಗ್ದು ಹಾಕೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಹಿಂಗೇ ಬೆಳಗ್ಗೆ ಹೊತ್ತು ಮಾತ್ರ ಸಖತ್ತು ಅರ್ಜೆಂಟಾಗಿ ಮಾಡಿದ್ರೇ, ಇಲ್ಲಾಂದರೆ 5 ನಿಮಿಷ ಲೇಟಾದರೂ ನನಗೆ ಟಿಫನ್ನೇ ಬೇಡ ಅಂತ ಬಿಟ್ಟೋಗ್ಬಿಡ್ತಾರೆ. ಹಂಗಾಗಿ ನನಗೆ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಇವತ್ತು ಮಾಡ್ಕೊತಾ ಇದ್ದೀನಿ. ನೋಡಿ ಪುಳಿಯೋಗರೆ ಗೊಜ್ಜದ್ದು ರೆಡಿ ಆಯಿತು. ಈ ಥರ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡು ತೇಳ್ತಾ ಬಂತು ಅಂದರೆ ಅಲ್ಲಿಗೆ ರೆಡಿ ಆಯಿತು. ಲಾಸ್ಟಲ್ಲಿ ಎಲ್ಲ ಕಲಿಸ್ಬಿಟ್ಟು ಮಕ್ಳಿಗೆ ಬಾಕ್ಸ್ಗೆ ಟಿಫನ್ನು ತಿನ್ನೋಕೆ ಕೊಟ್ಬಿಟ್ಟೆ. ಮಧ್ಯಾಹ್ನ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಯಾಕೆ ಇಷ್ಟು ವೈಟ್ ಕಾಣಿಸ್ತಾ ಇದೆ ಅನ್ಕೋಬೋದು. ನಮ್ಮ ಮನೇಲಿ ಖಾರ ತಿನ್ನಲ್ಲ. ಈ ಥರ ಲೈಟಾಗಿ ಕಲಿಸ್ಬಿಟ್ಟು ಹಾಕಿದ್ರೆ ತಿನ್ಕೊಂಬರ್ತಾರೆ. ಸ್ವಲ್ಪ ಗೊಜ್ಜೇನಾದರೂ ಜಾಸ್ತಿ ಆಗ್ತದೆ ಅಂದರೆ ಖಾರ ಅಂತ ಎಲ್ಲ ಬಿಟ್ಕೊಂಬರ್ತಾರೆ. ಹಂಗಾಗ್ಬಿಟ್ಟು ನಾನು ಯಾವುದೇ ಗೊಜ್ಜಾಗಲಿ ಸ್ವಲ್ಪ ಲೈಟಾಗೆ ಕಲಿಸ್ಬಿಡ್ತೀನಿ. ಇದೇನಪ್ಪ ಇಷ್ಟು ವೈಟಾಗಿದೆ ಅನ್ಕೋಬೇಡಿ, ನಾನು ಲೈಟಾಗಿ ಕಲಿಸಿರೋದ್ರಿಂದ ಆಗಿದೆ. ಇಬ್ಬರು ಮಕ್ಕಳಿಗೂ ಪ್ಯಾಕ್ ಮಾಡಿಬಿಟ್ಟು ಟಿಫನ್ ಬಾಕ್ಸು ಬಾಟ್ಲಿಗೆ ನೀರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಎತ್ತಿಟ್ಬಿಟ್ಟು ಟಿಫನ್ ಕೊಟ್ಟಿದ್ದೀನಿ. ಇದೆಲ್ಲ ಮಾಡೋದ್ರೊಳಗೆ ಅವರು ಟಿಫನ್ ತಿಂದ್ಬಿಟ್ಟು ರೆಡಿಯಾಗಿ ಅಂತ ಹೇಳಿದೆ. ಟಿಫನ್ ತಿನ್ನೋಕ್ಕೆ ಒಬ್ಬೊಬ್ರು ಒಂದೊಂದು ಫೋನ್ ಇಟ್ಕೊಂಡು ಒಂದೊಂದು ಕಡೆ ಕೂತಿದ್ದಾರೆ. ನನ್ನ ಮಗಳು ಅಷ್ಟರೊಳಗಡೆ ನೋಡಿ ಇವತ್ತು ಹೂವು ಬಿಟ್ಟಿರಲಿಲ್ಲ. ಹಂಗಾಗ್ಬಿಟ್ಟು ಶ್ರೀಗಂಧ ಪತ್ರೆನೇ ಸ್ವಲ್ಪ ಕುಯ್ಕೊಂಬಂದು ಕೊಟ್ಟಿದ್ದೆ, ಅದನ್ನೇ ಪೂಜೆ ಮಾಡಿದ್ದಾಳೆ. ವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಅವಳೊಂದು ಕಡೆ ತಿಂತಿದ್ದಾನೆ. ಇವನು ನೋಡಿ ಇವನು ಫೋನ್ ಇಟ್ಕೊಂಡ್ಬಿಟ್ಟು ತಿನ್ನಬೇಕು ಅಂದರೆ ಅಲ್ಲಿ ಫೋನ್ ಬೇಕು. ಕೂತ್ಕೊಂಡು ಟಿಫನ್ ತಿಂದರು. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂತು. ಇಬ್ಬರನ್ನೂ ಕರ್ಕೊಂಡೋಗಿ ವ್ಯಾನ್ ಹತ್ರ ಬಿಡ್ತೀನಿ. ನಾವು ತೋಟದ ಮನೇಲಿರೋದ್ರಿಂದ ವ್ಯಾನ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಊರಿಗೂ ನಮಗೂ. ನೆಟ್ಕೊಂಡು ಹೋಗೋದು, ಸೈಕಲಲ್ಲಿ ಹೋಗೋರು ಡೈಲಿ. ನೆಟ್ಕೊಂಡು ಬೇಡ ಇವತ್ತು ತಾತನೇ ಬಿಡುತ್ತೆ ಅಂತ ಒಬ್ರಿಗೊಬ್ರೆ ಕಿತ್ತಾಡ್ಕೊಂಡು ಹೋದರು. ಅಪ್ಪಾಜಿಯವ್ರನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ನೋಡಿ ಇವಾಗ ಬೆಳಗ್ಗೆ 8:45. ಎಷ್ಟು ಬಿಸಿಲಿದೆ ಅಂದರೆ ಮನೆ ಮುಂದೆ. ನಮ್ಮ ಚಾರ್ಲಿ ನೋಡ್ತಾ ಇದ್ದಾನೆ. ಎಲ್ಲರೂ ಮನೆ ಖಾಲಿ ಆಯ್ತಂದರೆ ನಾನು ಒಬ್ಬಳೇ ಇನ್ನು ಸಂಜೆವರೆಗೂ. 9 ಗಂಟೆ ಟೈಮ್, 9 ಗಂಟೆ 10 ನಿಮಿಷ ಮುಂದೆ ಇಟ್ಟಿದ್ದೀನಿ ನನ್ನ ಗಡಿಯಾರ. 8:50 ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಮನೇಲಿ ಇವತ್ತೆಲ್ಲ ಕೆಲಸ ಬೇಗ ಆಗಿಬಿಟ್ಟಿದೆ. ಬೆಳಗಿನ ಕೆಲಸ ನೋಡಿ ಎಲ್ಲ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಾನಿವಾಗ ಪಾತ್ರೆ ಒಂದು ತೊಳಿಬೇಕಷ್ಟೇ. ಅವ್ರನ್ನೆಲ್ಲ ಕಳಿಸಿದ್ದೀನಿ. ಎಲ್ಲ ಕ್ಲೀನಾಗೆ ಮುಚ್ಚಿಟ್ಟಿದ್ದೀನಿ. ಹಾಲೊಂದು ಕಡೆ ಕಾಯ್ಸೋಕ್ಕಿಟ್ಟಿದ್ದೀನಿ. ರೈಸ್ ಇದೆ ಮತ್ತು ಪುಳಿಯೋಗರೆ ಗೊಜ್ಜಿದೆ. ಇನ್ನು ಸಂಜೆ ತನಕ ಏನು ಮಾಡಲ್ಲ, ನಾನು ಒಬ್ಬಳೇ ಇನ್ನೇನು ಮಾಡ್ಕೊಳಕ್ಕಾಗಲ್ಲ. ರೈಸು ಗೊಜ್ಜು ಇದೆಯಲ್ಲ, ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ಒಂದು ಗ್ಲಾಸ್ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಅಂತ ನೆಮ್ಮದಿಯಾಗಿ. ಎಲ್ಲ ಹೋದ್ಮೇಲೆ 9 ಗಂಟೆಗೆ ಕಾಫಿ ಮಾಡ್ಕೊತೀನಿ ಒಂದು ಗ್ಲಾಸು.
ಅವರೆಲ್ಲ ಇದ್ರಂದರೆ ನನಗೆ ಗಡಿ ಬಿಡಿಲಿ ಯಾವ ಕೆಲಸನೂ ಆಗೋಲ್ಲ. ನೋಡಿ ಸ್ವಲ್ಪ ಪಾತ್ರೆ ಇದೆ, ಎಲ್ಲ ತೊಳ್ಕೊಬೇಕು. ಬಟ್ಟೆ ನೆನೆಸಿಟ್ಟಿದ್ದೀನಿ, ಕರೆಂಟ್ ಬಂದಮೇಲೆ ಬಟ್ಟೆ ಹಾಕಬೇಕು. ಪಾತ್ರೆ ತೊಳ್ಕೊಂಡ್ರೆ ಅಡುಗೆ ಮನೆ ಕೆಲಸ ಅಂತೂ ಮುಗೀತು. ಮತ್ತು ಏನಿದ್ರೂ ಇನ್ನು ಆಚೆ ಕೆಲಸ ಸಂಜೆವರೆಗೂ ನಾನಿನ್ನು ಅಡುಗೆ ಮನೆಗೆ ಬರೋದೇ ಇಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಷ್ಟೇ. ಕೆಲಸ ಮುಗಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ಹೋದೆ ಅಂದರೆ ಅಡುಗೆ ಮನೆ ಕೆಲಸ ಮುಗೀತು. ಇವಾಗ ಒಂದು ಗ್ಲಾಸು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಟಿಫನ್ 10 ಗಂಟೆ ಮೇಲೆ ಲೇಟು. ನಾನು ಎಲ್ಲ ಹೋದ್ರೂ ನಾನು ಆಚೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾನು ಸ್ನಾನ ಗೀನ ಮಾಡ್ಕೊಂಡು ನಾನು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಟಿಫನ್ ತಿನ್ನೋದು. ಕಾಫಿ ಕುಡಿದ್ಬಿಟ್ರೆ ಇವಾಗ ಒಂದು ಗ್ಲಾಸು ಫುಲ್ಲು ಹಾಲು ಹಾಕ್ಕೊಂಬಿಟ್ಟು ಒಂದು ದೊಡ್ಡ ಗ್ಲಾಸ್ ಕಾಫಿ ಕುಡಿದೆ ಅಂದರೆ ಇನ್ನು 11 ಗಂಟೆವರೆಗೂ ನನಗೆ ಹಶ್ವೇ ಆಗೋಲ್ಲ. ಯಾಕಂದರೆ 9 ಗಂಟೆಲಿ ಕಾಫಿ ಕುಡಿದ್ಬಿಟ್ರೆ ಮತ್ತೆ ಹಶ್ವು ಅನ್ಸೋದಿಲ್ಲ. ಹಂಗಾಗಿ ಕಾಫಿನ ಇವಾಗ ನಿಧಾನಕ್ಕೆಲ್ಲ ಹೋದ್ಮೇಲೆ ಮಾಡಿಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕಾಫಿ ಕುಡಿತೀನಿ. ಆಮೇಲೆ ಮುಂದಿನ ಕೆಲಸ ಬೇರೆ ಇನ್ನೇನು ಆಚೆ ಕಡೆ ಕೆಲಸ ಇರುತ್ತಲ್ವ, ಅದನ್ನು ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಇನ್ನು ನೆನ್ನೆದು ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿದ್ದೀನಿ ಭಾನುವಾರದ್ದು. ನೆನ್ನೆ ಅಂದರೆ ಫುಲ್ಲು ಇಡೀ ದಿನ ತೋಟದೊಳಗಡೆನೇ ಇದ್ದೀವಿ, ಮಕ್ಕಳು ನಾನು ಎಲ್ಲ. ಯಾಕಂದರೆ ತೋಟನ ಗೇಯ್ಸಿರಲಿಲ್ಲ. ನೆನ್ನೆ ರೋಟ್ರು ಹೊಡೆಯೋದಕ್ಕೆ ಅಂತ ಟ್ಯಾಕ್ಟ್ರು ಬಂದಿತ್ತು. ತೆಂಗಿನಕಾಯಿ ಅಂತೂ ಎಷ್ಟು ಬಿದ್ದಿತ್ತು ಅಂದರೆ ಹೇಳ್ಬಾರ್ದು ಫ್ರೆಂಡ್ಸ್. ಅದು ಗಿಡದೊಳಗಡೆ ಕಾಣಿಸ್ತಾ ಇರಲಿಲ್ಲ, ಮಳೆ ಗಾಳಿಗೆಲ್ಲ ಮರಗಳು ಬಿದ್ದೋಗಿತ್ತಲ್ಲ. ಅದನ್ನೆಲ್ಲ ತೆಗ್ದು ಆಯ್ದು ಮಕ್ಕಳು ನಾವು ಸೈಡಿಗೆ ಹಾಕೋದೇ ಆಗ್ಬಿಡ್ತು. ಯಾಕಂದರೆ ರೋಟ್ರಿಗೆ ಸಿಕ್ತು ಅಂದರೆ ಎಲ್ಲ ಪೀಸ್ ಚೂರಾಗಿ ಹೋಗ್ಬಿಡುತ್ತೆ. ಒಂದು ತೆಂಗಿನಕಾಯಿ ರೇಟ್ ಇವತ್ತು 50 ರೂಪಾಯಿ 60 ರೂಪಾಯಿ ಇದೆ. ಅಷ್ಟೊಂದು ರೇಟು ಹೊಟ್ಟೆ ಉರಿಯುತ್ತೆ. ಟ್ಯಾಕ್ಟ್ರಿಗೆ ಸಿಕ್ತು ಅಂದರೆ ಎಲ್ಲ ಪೀಸಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಕಸ ಬೆಳೆದಿದೆ ಅಂದರೆ, ಕಾಂಗ್ರೆಸ್ ಗಿಡ ಎಂತೆಂಥದೋ ಕೆಟ್ಟ ಕಸಗಳೆಲ್ಲ ಬೆಳೆದಿದೆ. ಇದನ್ನೆಲ್ಲ ನಾವು ಈ ಥರ ರೋಟ್ರು ಹೊಡೆಸ್ಬಿಡ್ತೀವಿ, ಎಲ್ಲ ಫುಲ್ ಪುಡಿ ಮಾಡಾಕ್ಬಿಡುತ್ತೆ ಇದು. ಅದೇ ಗೊಬ್ಬರ ಆಗಿಬಿಡುತ್ತೆ. ನಾವು ಬೇರೆ ಗೊಬ್ಬರ ಹಾಕೋದೇ ಬೇಕಾಗಲ್ಲ. ಆಮೇಲೆ ನಾವು ಈ ಗರಿ ಸೋಗೆ ಎಲ್ಲ ಬೀಳುತ್ತಲ್ಲ, ಅದೇನು ಬಾಚಿಸೋದಿಲ್ಲ. ಅದೆಲ್ಲ ಫುಲ್ ಹಿಂಗೆ ತೋಟದೊಳಗೆ ಬಿಟ್ಬಿಡ್ತೀವಿ. ಡ್ರಿಪ್ಪಿನ ಬಳ್ಳಿ ಒಂದು ಸುತ್ತಿಸ್ತೀವಿ ಅಷ್ಟೇ. ಅದೆಲ್ಲನೂ ಹಿಂಗೆ ಪುಡಿ ಮಾಡಿಬಿಟ್ರೆ ಅದೇ ಗೊಬ್ಬರ ಆಗಿಬಿಡುತ್ತೆ. ಗರಿ ಆಗಲಿ, ಎಡೆಮಟ್ಟೆ, ಈಗ ಕುರಂಬಳೆ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಪೀಸಾಗೋದು. ಈ ಕಾಂಗ್ರೆಸ್ ಗಿಡ ಬೇರೆ ಕೆಟ್ಟದು ಸೊಪ್ಪೆಲ್ಲ ಹುಟ್ಟಿರುತ್ತಲ್ಲ, ಇದೆಲ್ಲ ಹಿಂಗೆ ಪೀಸಾಯಿತು ಅಂದರೆ ಅದೇ ಕಾಂಪೋಸ್ಟ್ ಗೊಬ್ಬರ ಆದಂಗೆ ಆಗಿಬಿಡುತ್ತೆ. ನಾವು ಹಂಗಾಗಿ ಏನು ಬಾಚಿ ಹಾಕ್ಸೋದಿಲ್ಲ. ಇದು ಸ್ವಂತ ನಮ್ಮ ಅತ್ತೆ ತಮ್ಮ ಅವ್ರದ್ದೇ ಸ್ವಂತ ಟ್ಯಾಕ್ಟ್ರ್ ಆಗಿರೋದ್ರಿಂದ ನೋಡಿ ಹಿಂಗೆ ಬದದಲ್ಲಿ ಗಿಡಗಳೆಲ್ಲ ಬೆಳೆದಿರೋದನ್ನೆಲ್ಲ ನೀಟಾಗಿ ಪುಡಿ ಮಾಡಿಬಿಡ್ತಾನೆ. ಬೇರೆಯವರಾದರೆ ಹಿಂಗೆಲ್ಲ ಮಾಡಲ್ಲ, ಯಾಕಂದರೆ ಹಿಂಗೆ ಟ್ಯಾಕ್ಟ್ರಲ್ಲೆಲ್ಲ ಮುರಿದೋಗ್ಬಿಡುತ್ತೆ ಅಂತಂದು. ನಮ್ಮದೇ ಆಗಿರೋದಕ್ಕೆ ಎಲ್ಲ ದಡನೆಲ್ಲ ನೀಟಾಗಿ ಪೀಸ್ ಮಾಡಿ ಹಾಕಿ ಕೊಡ್ತಾನೆ ಇವ್ನು ನಮ್ಮ ಅತ್ತೆ ತಮ್ಮನ ಮಗ. ಮಳೆನೇ ಬಿಟ್ಟಿರಲಿಲ್ಲ, ನಮಗೆ ತೋಟ ಗೇಯ್ಸೋಕ್ಕೆ ಟೈಮ್ ಇರಲಿಲ್ಲ. ಅಷ್ಟಕ್ಕೊಂದು ಗಾಳಿ ಮಳೆ, ಇನ್ನೂ ಸ್ವಲ್ಪ ಹಸಿನೇ. ಮತ್ತೆ ಇನ್ನು ಬಿಟ್ಬಿಟ್ರೆ ಮಳೆ ಬಂದರೆ ಇನ್ನು ಕಾಡಾಗ್ಬಿಡುತ್ತೆ ಅಂದ್ಕೊಂಡು ನೆನ್ನೆ ಎಲ್ಲ ರಜೆ ಇತ್ತಲ್ಲ, ಮಕ್ಕಳು ನಾನು ಕಾಯಿನೆಲ್ಲ ನೋಡಿ ಒಂದೊಂದು ಕಡೆಗೆ ಅವನು ಸ್ವಲ್ಪ ನಮಗೆ ಆ ಕಸದೊಳಗಡೆ ಜಾಗ ಮಾಡಿಕೊಟ್ರೆ ಕಾಯಿ ಕಾಣಿಸಿದ್ರೆ ತೆಗೆದು ಸೈಡಿಗೆ ಹಾಕೋದು. ಹಿಂಗೆ ಮಾಡಿದ್ದೀವಿ ನೋಡಿ. ಇವಾಗ ಎಷ್ಟು ನೀಟಾಗಿ ಕಾಣುತ್ತೆ ತೋಟದಲ್ಲಿ. ಫುಲ್ಲು ಇಡೀ ದಿನ 8 ಅವರ್ ಆಯಿತು ನೋಡಿ. ಬೆಳಗ್ಗೆ 11:30 12 ಗಂಟೆ ಸ್ಟಾರ್ಟ್ ಮಾಡಿದ್ದು, ರಾತ್ರಿ 7 ಗಂಟೆ ತನಕನೂ ಇದು ಗೇಯ್ತಾನೇ ಇದ್ದರು. ಫುಲ್ಲು ಎಷ್ಟು 7 ಅವರ 8 ಅವರ ಆಯಿತು ಅಂತ ಲೆಕ್ಕ ಮಾಡ್ತಿದ್ರು. ಕಾಯಿ ನೋಡಿ, ಎಲ್ಲಿ ನೋಡಿರು ತೆಂಗಿನಕಾಯಿ. ನನಗಂತೂ ಸಾಕಾಗ್ಬಿಟ್ಟಿತ್ತು, ಯಾವ್ದು ತೆಗೀನಪ್ಪ ಯಾವ್ದು ಬಿಡೋದಪ್ಪ ಅಂತಂದು. ಹಂಗೂ ಎಷ್ಟು ಹಾಕಿದ್ದೀವಿ ನೋಡಿ. ಒಂದು ಕಡೆ ಹಸಿಕಾಯಿ, ಇನ್ನೊಂದು ಕಡೆ ಒಣಕಾಯಿ ಅಂತ ಇಷ್ಟೆಲ್ಲ ಆರಿಸಿ ಹಾಕಿರೋದೆ. ಇದು ಸ್ವಲ್ಪ ಬೇರೆ ಯೂಸ್ ಇಲ್ಲದೆ ಇರೋದು, ಇದು ಒಂದು ಸ್ವಲ್ಪ ಚೆನ್ನಾಗಿರೋದು. ಹಂಗೆ ಡಿವೈಡ್ ಮಾಡಿದ್ದೀವಿ. ಯಾಕಂದರೆ ಮಳೆಗಾಳಿಗೆ ಗೊನೆನೇ ಬಿದ್ದುಬಿಡ್ತಲ್ಲ, ಎಳ್ನೀರು ಟೈಪ್ದೆಲ್ಲ ಒಂದು ಕಡೆ ಹಾಕಿದ್ದೀವಿ. ಚೆನ್ನಾಗಿರೋ ಕಾಯೆಲ್ಲ ಒಂದು ಕಡೆ ಹಾಕಿದ್ದೀವಿ. ಅದೆಲ್ಲ ಕೆಟ್ಟೋಗ್ಬಿಡ್ತು ಅಂದರೆ ಸುಮ್ಮನೆ ಅಟ್ಟಕ್ಕೆ ಎಸೆದ್ರೆ ವೇಸ್ಟು. ಮತ್ತು ಸುಲಿಯೋರಿಗೆ ಅರ್ಧ ದುಡ್ಡು ಕೊಡಬೇಕು. ಅದನ್ನೆಲ್ಲ ಆಚೆನೇ ಹಾಕ್ಬಿಡೋಣ, ಚೆನ್ನಾಗಿರೋ ಕಾಯಿ ಮಾತ್ರ ಅಟ್ಟಕ್ಕೆ ಹಾಕೋಣ ಅಂತ ಡಿವೈಡ್ ಮಾಡಿ ಮಕ್ಕಳು ನಾನು ಎಲ್ಲ ಆರಿಸಿ ಹಾಕ್ತಾಯಿದ್ದೀವಿ. ಸಂಜೆವರೆಗೂ ಇದೇ ಕೆಲಸ ಆಗ್ಬಿಡ್ತು. ಆಮೇಲೆ ಇನ್ನು ಅವ್ನು ಬಂದು ಎಲ್ಲ ಅವ್ನಿಗೆ ಕಾಣಿಸೋದಿಲ್ಲ, ಸುಮ್ಮನೆ ಟ್ಯಾಕ್ಟ್ರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಪೀಸ್ ಆಯಿತು ಅಂದರೆ ಏನಕ್ಕೂ ಬರೋಲ್ಲ, ವೇಸ್ಟ್ ಆಗಿಬಿಡುತ್ತೆ ನೋಡಿ. ಒಂದೊಂದು ಮಳೆಗೆಲ್ಲ ಫುಲ್ ಭೂಮಿ ಒಳಗೆ ಸೇರ್ಕೊಂಬಿಟ್ಟೈತೆ. ಅದನ್ನು ತೆಗಿಯೋಕ್ಕಾಗ್ತಾಯಿಲ್ಲ. ಒಳ್ಳೆ ನಿಧಿ ಬಗೆಯೋರಂಗೆ ನಾನು ನನ್ನ ಮಗಳು ಹರಸಾಹಸ ಮಾಡ್ತಾಯಿದ್ದೀವಿ. 2 ಕೈ ಹಾಕಿದ್ರು ಇಲ್ಲ, 1 ಕೈ ಹಾಕಿದ್ರು ಇಲ್ಲ. ಹೆಂಗೆ ಎಷ್ಟು ಆಳಕ್ಕೆ ಹೋಗಿದ್ದಾವೆ ಅಂದರೆ, ಯಪ್ಪ ಇನ್ನು ಆಗಲ್ಲ ಬಿಟ್ಬಿಡು, ಟ್ಯಾಕ್ಟ್ರಲ್ಲಿ ಸ್ವಲ್ಪ ಹಿಂಗೆ ಮೇಲೇ ಹಿಂಗಂದರೆ ಅದು ನೇಗ್ಲಾದರೆ ಟ್ಯಾಕ್ಟ್ರಲ್ಲಿ ಹಿಂಗೆ ಎತ್ತಿದ ತಕ್ಷಣ ಬಂದುಬಿಡುತ್ತೆ. ಇವಾಗ ಹಾಕೊಂಬಂದಿರೋದು ರೋಟ್ರ್ ಆಗಿರೋದ್ರಿಂದ ಸ್ವಲ್ಪ ಆದರೂ ಅಷ್ಟೇ ಎಲ್ಲ ಕಾಯಿ ಪೀಸಾಗಿ ವೇಸ್ಟ್ ಆಗಿಬಿಡುತ್ತೆ ಅಂತ ಏನಾದರೂ ಮಾಡಿ ತೆಗಿಯೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನಮ್ಗೆ ಆಗ್ತಾಯಿಲ್ಲ. ಲಾಸ್ಟಲ್ಲಿ ಆಗಲಿಲ್ಲ, ಸುಮ್ಮನೆ ಬಿಟ್ಬಿಟ್ವಿ.
ಬಂದಷ್ಟು ಬರಲಿ ಅಂತಂದು ಎಷ್ಟು ಸಿಗುತ್ತೋ ಅಷ್ಟನ್ನ ಆರಿಸಿ ಸೈಡ್ಗೆಲ್ಲ ಹಾಕಿದ್ದೀವಿ. ಟ್ಯಾಕ್ಟ್ರಲ್ಲಿ ಮನೆ ಹತ್ರ ತಗೊಂಡೋದ್ರಾಗುತ್ತೆ ಅಂತಂದು ಎಷ್ಟು ಟ್ರೈ ಮಾಡಿರೋ ಒಂದೊಂದು ಕಾಯಿ ಸಿಗಲಿಲ್ಲ. ಹಂಗೂ ಒಂದು 50-60 ಕಾಯಿ ಎಲ್ಲ ಒಟ್ಟಿಗೆ ಸಿಕ್ಬಿಟ್ಟು ಪೀಸ್ ಆಯಿತು. ಎಷ್ಟು ನಾವು ನೋಡಿ ಸಿಗೋವಷ್ಟು ತೆಗೆದಾಕಿದ್ದೀವಿ. ಜಾಸ್ತಿ ಉದ್ದ ಕಾಂಗ್ರೆಸ್ ಗಿಡ ಇರೋದ್ರೊಳಗೆ ನಮಗೂ ಹೋಗ್ಬಿಟ್ಟು ತೆಗಿಯೋಕ್ಕೆ ಭಯ ಆಗುತ್ತೆ, ಏನಿರುತ್ತಪ್ಪ ಅವು ಇವು ಇದ್ರೆ ಅಂತಂದು. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.